ಮೋದಿಯನ್ನ ಬ್ರ್ಯಾಂಡ್ ಆಗಿ ಮಾಡಿ ಅಧಿಕಾರಕ್ಕೆ ತಂದಂತ ವ್ಯಕ್ತಿಯಿಂದಾನೆ ಈಗ ಅದೇ ಮೋದಿಯನ್ನ ಸೋಲಿಸೋದಿಕ್ ಸಾಧ್ಯನಾ? ಅಥವಾ ಸಿದ್ಧಾಂತನೇ ಇಲ್ಲದ ವ್ಯಕ್ತಿಯೊಬ್ಬನನ್ನ ನಂಬಿ ಕಾಂಗ್ರೆಸ್ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕೊಳ್ತಾ ಇದೆಯಾ? ಬಿಹಾರದಲ್ಲಿ ಸ್ವತಃ ತನ್ನದೇ ಪಕ್ಷದ ಅಭ್ಯರ್ಥಿಗಳ ಠೇವಣಿಯನ್ನು ಉಳಿಸಿಕೊಳ್ಳೋದಕ್ಕೆ ವಿಫಲರಾದ ಪ್ರಶಾಂತ್ ಕಿಶೋರ್ ಉತ್ತರ ಪ್ರದೇಶದ ಕಠಿಣ ಕಣದಲ್ಲಿ ಕಾಂಗ್ರೆಸ್ ಹಣೆ ಬರಹವನ್ನ ಬದಲಿಸೋದಕ್ಕೆ ಸಾಧ್ಯ ಇದೆಯಾ? ಒಂದ್ ಕಡೆಗೆ ರಾಹುಲ್ ಗಾಂಧಿ ಅವರು ಸಿದ್ಧಾಂತದ ರಾಜಕಾರಣದ ಮಾತುಗಳನ್ನ ಆಡ್ತಾ ಇದ್ರೆ, ಇನ್ನೊಂದ್ ಕಡೆಗೆ ಪ್ರಿಯಾಂಕಾ ಗಾಂಧಿ ಗೆಲುವೇ ಮುಖ್ಯ ಅನ್ನುವಂಥ ಮ್ಯಾನೇಜರ್ ಹಿಂದೆ ಬಿದ್ದಿದ್ಯಾಕೆ? ಇದು ಗಾಂಧಿ ಕುಟುಂಬದೊಳಗಿನ ದೃಷ್ಟಿಕೋನಗಳ ಸಂಘರ್ಷನ? ಬಿಹಾರದ ಸೋಲಿನ ನಂತರ ಚೌಕಾಸಿ ಮಾಡುವಂತಹ ಶಕ್ತಿಯನ್ನು ಕಳೆದುಕೊಂಡಿರುವಂತಹ ಪಿಕೆ ಮತ್ತೆ ಯುಪಿಯಲ್ಲಿ ನೆಲೆ ಇಲ್ಲದ ಕಾಂಗ್ರೆಸ್ ಈ ಇಬ್ಬರ ನಡುವಿನ ಮಾತುಕತೆ ನಿಜವಾದ ರಣತಂತ್ರನೋ ಅಥವಾ ಅಸ್ತಿತ್ವಕ್ಕಾಗಿ ಏರ್ಪಡ್ತಾ ಇರುವಂತಹ ಒಂದು ಹತಾಶೆಯ ಮೈತ್ರಿನೋ? ಬಿಹಾರದ ಮುಖಭಂಗದ ನಂತರ ರಾಜಕೀಯ ಅಸ್ತಿತ್ವಕ್ಕಾಗಿ ಹಾತೊರಿತಾ ಇರುವಂತಹ ಪ್ರಶಾಂತ್ ಕಿಶೋರ್ ಮತ್ತೆ ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು ಅನ್ನುವಂಥ ಒಂದು ಹತಾಶೆಯಲ್ಲಿರುವಂತಹ ಕಾಂಗ್ರೆಸ್ ನಡುವಿನ ಈ ಮಾತುಕತೆಯ ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವು. ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಈ ವಿಡಿಯೋವನ್ನು ನೀವು ನೋಡ್ತಾ ಇದ್ರೆ ಈಗಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ. ಇಂಥ ಪ್ರಶ್ನೆಗಳನ್ನು ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿ ಆಗ್ತಾರೆ. ಈ ವಿಡಿಯೋವನ್ನು ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಹಾಗೆ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕನ್ನು ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯವನ್ನು ಎಲ್ಲರಿಗೂ ತಲುಪಿಸಿ. ಈಗ ನಾವು ವಿಷಯಕ್ಕೆ ಬರೋಣ. ಒಬ್ಬ ವ್ಯಕ್ತಿ ನರೇಂದ್ರ ಮೋದಿ ಅವರನ್ನ ಬ್ರ್ಯಾಂಡ್ ಆಗಿ ಮಾಡಿ ಈ ದೇಶದ ಪ್ರಜಾಪ್ರಭುತ್ವದ ಸ್ವರೂಪವನ್ನೇ ಬದಲಾಯಿಸಿಬಿಟ್ರು. ಅದೇ ವ್ಯಕ್ತಿ ಮಮತಾ ಬ್ಯಾನರ್ಜಿ, ಜಗನ್ ಮೋಹನ್ ರೆಡ್ಡಿ, ಅರವಿಂದ್ ಕೇಜ್ರಿವಾಲ್ ಮತ್ತೆ MK ಸ್ಟಾಲಿನ್ ಅವರೊಂದಿಗೂ ಕೂಡ ಕೆಲಸ ಮಾಡಿದ್ದಾರೆ. ಈಗ ಅದೇ ಪ್ರಶಾಂತ್ ಕಿಶೋರ್ ಅವರನ್ನ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು UPಯಲ್ಲಿನ ಗೆಲುವಿಗಾಗಿ ಅವಲಂಬಿಸೋದಿಕ್ಕೆ ಹೊರಟಿದ್ದಾರೆ. ಈ ಬೆಳವಣಿಗೆ ಅನಿರೀಕ್ಷಿತ ಏನಲ್ಲ, ಆದರೆ ಇದು ಕಾಂಗ್ರೆಸ್ ಪಕ್ಷದ ಮುಂದಿರುವಂತಹ ನೈತಿಕ ಮತ್ತೆ ರಾಜಕೀಯ ಬಿಕ್ಕಟ್ಟನ್ನ ಜಗಜ್ಜಾಹೀರ್ ಮಾಡಿದೆ. ಬಿಹಾರದ ಚುನಾವಣಾ ಫಲಿತಾಂಶಗಳ ನಂತರ ರಾಜಕೀಯ ಅಸ್ತಿತ್ವಕ್ಕಾಗಿ ಹೆಣಗಾಡ್ತಾ ಇರುವಂತಹ ಪ್ರಶಾಂತ್ ಕಿಶೋರ್ ಮತ್ತೆ ಹಿಂದಿ ಭಾಷಿಕ ರಾಜ್ಯಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಮುಂಬರುವಂಥ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ನೆಲೆಯನ್ನು ಕಂಡುಕೊಳ್ಳೋದಕ್ಕೆ ಹಾತೊರಿತಾ ಇರುವಂತಹ ಕಾಂಗ್ರೆಸ್, ಇವರಿಬ್ಬರ ನಡುವಿನ ಈ ಮಾತುಕತೆ ಕೇವಲ ತಂತ್ರಗಾರಿಕೆಯಾಗಿಲ್ಲ, ಬದಲಾಗಿ ಇದೊಂದು ಹತಾಶೆಯ ಮೈತ್ರಿ ಹಾಗೆ ಕಾಣ್ತಾ ಇದೆ. ಈ ಹೊತ್ತಿನಲ್ಲಿ ಎದ್ದಿರುವಂತಹ ಪ್ರಶ್ನೆಗಳು ಅತ್ಯಂತ ಕಠಿಣವಾಗಿವೆ. ಸಿದ್ಧಾಂತನೇ ಇಲ್ಲದ ಕೇವಲ ಗೆಲುವನ್ನೇ ಮಾನದಂಡವಾಗಿ ಇಟ್ಕೊಂಡಂಥ ವ್ಯಕ್ತಿಯೊಬ್ಬನನ್ನ ಜೊತೆಗೆ ಸೇರಿಸ್ಕೊಳ್ಳೋದ್ರಿಂದ ಕಾಂಗ್ರೆಸ್ ತನ್ನ ಮೂಲಭೂತ ಮೌಲ್ಯಗಳನ್ನು ಕಳೆದುಕೊಳ್ಳೋದಿಲ್ವಾ? ಬಿಹಾರದಲ್ಲಿ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಕ್ಷ ಮತ್ತೆ ಕಾಂಗ್ರೆಸ್ ಪಕ್ಷ ಎರಡೂ ಕೂಡ ಹೀನಾಯವಾಗಿ ಸೋಲನ್ನು ಕಂಡಿವೆ. ಈ ಸೋಲಿನ ಬೆನ್ನಲ್ಲೇನೆ ಪ್ರಶಾಂತ್ ಕಿಶೋರ್ ಅವರು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನ ಭೇಟಿಯಾಗಿದ್ದಾರೆ ಅನ್ನುವಂಥ ಒಂದು ಸುದ್ದಿ ದೃಢಪಟ್ಟಿದೆ. ದಿ ವೈರ್ ವರದಿಯ ಪ್ರಕಾರ ಈ ಭೇಟಿ ಅನೌಪಚಾರಿಕವಾಗಿದ್ರೂ ಕೂಡ ಪ್ರಶಾಂತ್ ಕಿಶೋರ್ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮತ್ತೆ ಆಸಕ್ತಿಯನ್ನು ತೋರ್ತಾ ಇದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸಿದೆ. ಹಿಂದೆ 2022ರಲ್ಲೂ ಕೂಡ ಪ್ರಶಾಂತ್ ಕಿಶೋರ್ ಅವರು ಕಾಂಗ್ರೆಸ್ ಸೇರೋದ್ರ ಬಗ್ಗೆ ಸುದೀರ್ಘ ಚರ್ಚೆಗಳು ನಡೆದಿದ್ವು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರೊಂದಿಗಿನ ಹಲವು ಸುತ್ತಿನ ಮಾತುಕತೆಗಳು ಕೂಡ ನಡೆದಿದ್ವು. ಆದರೆ ಅವತ್ತು ಪ್ರಶಾಂತ್ ಕಿಶೋರ್ ಅವರು ಪಕ್ಷದಲ್ಲಿ ಉನ್ನತ ಹುದ್ದೆಯನ್ನು ಬಯಸಿದ್ರು ಮತ್ತು ತಂತ್ರಗಾರಿಕೆಯಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವನ್ನು ಅವರು ಕೇಳಿದರು. ಆದರೆ ರಾಹುಲ್ ಗಾಂಧಿ ಅವರು ಪಕ್ಷಕ್ಕೆ ಮೊದಲು ಸೇರ್ಕೊಳ್ಳಿ, ನಂತರ ಜವಾಬ್ದಾರಿಯನ್ನು ನಿರ್ಧಾರ ಮಾಡೋಣ ಅನ್ನುವಂಥ ಒಂದು ನಿಲುವನ್ನು ತೆಳೆದಿದ್ದರಿಂದಾಗಿ ಆ ಮಾತುಕತೆ ಅಲ್ಲೇ ಮುರಿದು ಬಿದ್ದಿತ್ತು. ಈಗ ಪರಿಸ್ಥಿತಿ ಬದಲಾಗಿದೆ. ಬಿಹಾರದಲ್ಲಿ ಕಿಶೋರ್ ಅವರ ಪಕ್ಷ ಶೂನ್ಯ ಸಂಪಾದನೆಯನ್ನು ಮಾಡಿದೆ ಮತ್ತು ಅವರ ಅಭ್ಯರ್ಥಿಗಳು ಠೇವಣಿಯನ್ನು ಕಳ್ಕೊಂಡಿದ್ದಾರೆ. ಹೀಗಾಗಿ ಕಿಶೋರ್ ಈಗ ಚೌಕಾಸಿ ಮಾಡುವಂಥ ಸ್ಥಿತಿಯಲ್ಲಿಲ್ಲ. ಈ ಸನ್ನಿವೇಶದಲ್ಲಿ ಪ್ರಿಯಾಂಕಾ ಗಾಂಧಿ ಅವರೊಂದಿಗಿನ ಭೇಟಿ ಮುಂಬರುವಂಥ ಉತ್ತರ ಪ್ರದೇಶ ಚುನಾವಣೆಗೆ ರಣತಂತ್ರವನ್ನು ರೂಪಿಸುವಂಥ ಮುನ್ಸೂಚನೆ ಆಗಿರಬಹುದು ಅಂತ ವಿಶ್ಲೇಷಿಸಲಾಗ್ತಾ ಇದೆ. ರಾಜಕೀಯದಲ್ಲಿ ಗೆಲುವು ನಿಮ್ಮ ಮೌಲ್ಯವನ್ನು ನಿರ್ಧಾರ ಮಾಡುತ್ತೆ. ಬಿಹಾರದ ಫಲಿತಾಂಶ ಪ್ರಶಾಂತ್ ಕಿಶೋರ್ ಅವರ ವರ್ಚಸ್ಸಿಗೆ ದೊಡ್ಡ ಪೆಟ್ಟನ್ನು ಕೊಟ್ಟಿದೆ. ಪ್ರಶಾಂತ್ ಕಿಶೋರ್ ಈಗ ಬಲಹೀನ ಸ್ಥಿತಿಯಲ್ಲಿ ಚೌಕಾಶಿಗೆ ಇಳಿದಿದ್ದಾರೆ. ಒಂದು ಕಾಲದಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ಅವರಿಗೆ ಸವಾಲ್ ಹಾಕುವ ಮಟ್ಟಕ್ಕೆ ಬೆಳೆದಿದ್ದಂತಹ ಕಿಶೋರ್ ಅವರ ಜನ್ ಸ್ವರಾಜ್ ಚುನಾವಣೆಯಲ್ಲಿ ಕೇವಲ 3% ಮತಗಳನ್ನು ಪಡೆಯುವಲ್ಲಿ ಮಾತ್ರನೇ ಸೀಮಿತ ಆಯಿತು. ಇದು ಕಿಶೋರ್ ಅವರಿಗೆ ಒಂದು ಕಟು ಸತ್ಯವನ್ನು ಕಲಿಸಿದೆ. ಚುನಾವಣಾ ತಂತ್ರಗಾರನಾಗಿ ಸಲಹೆಯನ್ನು ನೀಡೋದು ಬೇರೆ, ಸ್ವತಃ ರಾಜಕಾರಣಿಯಾಗಿ ಜನರನ್ನು ಸೆಳೆಯೋದು ಬೇರೆ ಅನ್ನೋದು ಸಾಬೀತಾಯಿತು. ಈ ಸೋಲು ಕಾಂಗ್ರೆಸ್ ಪಾಲಿಗೆ ವರದಾನನೂ ಹೌದು, ಒಂದು ಶಾಪನೂ ಹೌದು. ಇಲ್ಲಿ ವರದಾನ ಏನು ಅಂತ ಅಂದರೆ, ಕಿಶೋರ್ ಈಗ ಯಾವುದೇ ದೊಡ್ಡ ಷರತ್ತುಗಳನ್ನು ವಿಧಿಸುವಂಥ ಸ್ಥಿತಿಯಲ್ಲಿಲ್ಲ. ಅವ್ರ ಪಕ್ಷಕ್ಕೆ ಬಂದರೆ ಒಬ್ಬ ಕಾರ್ಯಕರ್ತನಾಗಿ ಅಥವಾ ಒಬ್ಬ ಸಲಹೆಗಾರನಾಗಿ ಇರಬೇಕೇ ವಿನಃ ರಾಹುಲ್ ಗಾಂಧಿ ಅವರಿಗಿಂತ ಒಂದು ದೊಡ್ಡದಾದ ಪಾತ್ರವನ್ನು ಅವರು ಅಪೇಕ್ಷೆ ಮಾಡೋ ಹಾಗಿಲ್ಲ. ಆದರೆ ಶಾಪ ಏನು ಅಂತ ಅಂದರೆ, ಸ್ವತಃ ತನ್ನ ನೆಲೆಯನ್ನೇ ಭದ್ರಪಡಿಸ್ಕೊಳ್ಳಲಾಗದಂಥ ಒಬ್ಬ ವ್ಯಕ್ತಿ
ಕಾಂಗ್ರೆಸ್ನಂತಹ ಈ ಮುಳುಗ್ತಾ ಇರುವ ಹಡಗನ್ನ ಹೇಗೆ ದಡ ಸೇರಿಸಬಲ್ಲರು ಅನ್ನೋದು. ಕಾಂಗ್ರೆಸ್ ಪಕ್ಷ ಈಗ ತುರ್ತಾಗಿ ಬೇಕಾಗಿರೋದು ಬ್ರ್ಯಾಂಡ್ ಬಿಲ್ಡಿಂಗ್ ಅಥವಾ ವರ್ಚಸ್ಸು ನಿರ್ಮಾಣ. ಹಿಂದಿ ಭಾಷಿಕ ರಾಜ್ಯಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಬಳಿ ಒಂದು ಸ್ಪಷ್ಟವಾದ ನಿರೂಪಣೆ ಇಲ್ಲ. ಬಿಜೆಪಿ ಹಿಂದುತ್ವ ಮತ್ತು ಅಭಿವೃದ್ಧಿಯ ಕಲಬೆರಕೆ ಮಾಡುವಂಥ ರಾಜಕಾರಣದಲ್ಲಿ ತೊಡಗಿದ್ರೆ ಕಾಂಗ್ರೆಸ್ ಕೇವಲ ಪ್ರತಿಕ್ರಿಯೆ ನೀಡುವಂಥ ಒಂದು ಪಕ್ಷವಾಗಿ ಉಳ್ಕೊಂಡಿದೆ. ಈ ಕೊರತೆಯನ್ನು ನೀಗಿಸೋದಕ್ಕೆ ಪ್ರಶಾಂತ್ ಕಿಶೋರ್ ಉಪಯುಕ್ತ ಆಗಬಹುದು. ನಿರುದ್ಯೋಗ, ವಲಸೆ ಮತ್ತು ಬಡತನದಂಥ ವಿಷಯಗಳನ್ನು ಭಾವನಾತ್ಮಕವಾಗಿ ಮತ್ತು ಅಂಕಿಅಂಶಗಳ ಸಮೇತ ಜನರ ಮುಂದಿಡುವಂಥ ಕಲೆ ಕಿಶೋರ್ ಅವರಿಗೆ ಸಿದ್ಧಿಸಿದೆ. ಆದರೆ ಪತ್ರಕರ್ತ ಆಶುತೋಷ್ ಅವರು ನೀಡುವಂತಹ ಟಾಟಾ ನ್ಯಾನೋ ಉದಾಹರಣೆ ಇಲ್ಲಿ ಅತ್ಯಂತ ಪ್ರಸ್ತುತ ಆಗುತ್ತೆ. ಟಾಟಾ ನ್ಯಾನೋ ಕಾರಿಗೆ ಜಗತ್ತಿನ ಅತ್ಯುತ್ತಮ ಮಾರ್ಕೆಟಿಂಗನ್ನು ಮಾಡಲಾಯಿತು. ಆದರೆ ಆ ಉತ್ಪನ್ನನೇ ಕಳಪೆಯಾಗಿದ್ದರಿಂದ ಅದು ವಿಫಲ ಆಯಿತು. ರಾಜಕೀಯದಲ್ಲೂ ಕೂಡ ಅಷ್ಟೇ, ಪಕ್ಷದ ಸಂಘಟನೆ, ನಾಯಕತ್ವ ಮತ್ತು ಕಾರ್ಯಕರ್ತರ ಪಡೆ ಅನ್ನುವಂಥ ಒಂದು ಉತ್ಪನ್ನ ಗಟ್ಟಿ ಇಲ್ಲದೇ ಇದ್ದರೆ ಪ್ರಶಾಂತ್ ಕಿಶೋರ್ ಅನ್ನುವಂಥ ಈ ಮಾರ್ಕೆಟಿಂಗ್ ಮ್ಯಾನೇಜರ್ ಬಂದು ಏನು ಮಾಡೋದಕ್ಕೆ ಸಾಧ್ಯ ಇದೆ? ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಸಂಘಟನೆ ತಳಮಟ್ಟದಲ್ಲೇ ಕುಸಿದು ಹೋಗಿದೆ. ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಕೇವಲ ಸಾಮಾಜಿಕ ಜಾಲತಾಣದ ಅಭಿಯಾನಗಳು ಅಥವಾ ಹೊಸ ಘೋಷಣೆಗಳಿಂದ ಚುನಾವಣೆಯನ್ನು ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲ. ಪ್ರಶಾಂತ್ ಕಿಶೋರ್ ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡಬಹುದು, ಆದರೆ ಮತದಾರರನ್ನ ಬೂತ್ಗೆ ಕರೆತರುವಂಥ ಕಾರ್ಯಕರ್ತರನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರಶಾಂತ್ ಕಿಶೋರ್ ಅವರ ಸೇರ್ಪಡೆಗೆ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತದಾರರು ಮತ್ತು ನಿಷ್ಠಾವಂತ ಕಾರ್ಯಕರ್ತರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದರೆ ಕಿಶೋರ್ ಅವರ ಸಿದ್ಧಾಂತಹೀನ ಹಿನ್ನೆಲೆ. ಅವರು 2014ರಲ್ಲಿ ಮೋದಿ ಅವರ ಗೆಲುವಿಗೆ ಕಾರಣರಾದವರು. ಅದಾದ ನಂತರ ಮಮತಾ ಬ್ಯಾನರ್ಜಿ, ನಿತೀಶ್, ಸ್ಟಾಲಿನ್, ಜಗನ್ಮೋಹನ್ ರೆಡ್ಡಿ ಈ ರೀತಿ ಹಣ ಮತ್ತು ಅಧಿಕಾರ ಎಲ್ಲಿದೆಯೋ ಅಲ್ಲಿ ಕೆಲಸ ಮಾಡಿದವರು. ಬಿಜೆಪಿಯ ವಿರುದ್ಧ ಈಗ ಕಾಂಗ್ರೆಸ್ ನಡೆಸ್ತಾ ಇರುವಂಥ ಹೋರಾಟ ಕೇವಲ ಅಧಿಕಾರಕ್ಕಾಗಿ ಅಲ್ಲ, ಅದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಉಳಿವಿನ ಒಂದು ಸೈದ್ಧಾಂತಿಕ ಹೋರಾಟ ಅಂತ ರಾಹುಲ್ ಗಾಂಧಿ ಅವರೇ ಪದೇ ಪದೇ ಹೇಳ್ತಾರೆ. ಹೀಗಿರುವಾಗ ಸಿದ್ಧಾಂತನೇ ಇಲ್ಲದ, ಎಲ್ಲರೊಂದಿಗೂ ಕೂಡ ಆರಾಮಾಗಿ ಇರಬಲ್ಲಂಥ ವ್ಯಕ್ತಿಯೊಬ್ಬನನ್ನ ಪಕ್ಷದ ಆಯಕಟ್ಟಿನ ಜಾಗದಲ್ಲಿ ತಂದು ಕೂರಿಸೋದು ಎಷ್ಟರ ಮಟ್ಟಿಗೆ ಸರಿ? ಇದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗೊಂದಲವನ್ನು ಮೂಡಿಸುತ್ತೆ. ನಾವು ಯಾರ ವಿರುದ್ಧ ಹೋರಾಡ್ತಾ ಇದ್ದೀವೋ ಅವರನ್ನೇ ಅಧಿಕಾರಕ್ಕೆ ತಂದಂಥ ವ್ಯಕ್ತಿ ಈಗ ನಮಗೇ ಪಾಠ ಹೇಳ್ಕೊಡೋದಾ ಅನ್ನುವಂಥ ಒಂದು ಪ್ರಶ್ನೆ ತಳಮಟ್ಟದ ಕಾರ್ಯಕರ್ತರಲ್ಲಿ ಮೂಡೋದು ಸಹಜಾನೇ. ಅಲ್ಲದೆ ಪ್ರಶಾಂತ್ ಕಿಶೋರ್ ಅವರ ಹಣಕಾಸಿನ ಮೂಲಗಳ ಬಗ್ಗೆಯೂ ಕೂಡ ಗಂಭೀರ ಪ್ರಶ್ನೆಗಳಿವೆ. ಇವೆಲ್ಲವೂ ಕೂಡ ಕಾಂಗ್ರೆಸ್ನ ನೈತಿಕ ನಿಲುವನ್ನೇ ಪ್ರಶ್ನೆ ಮಾಡೋ ಹಾಗೆ ಮಾಡ್ತವೆ. ಈ ಬೆಳವಣಿಗೆ ಮತ್ತೊಂದು ಸೂಕ್ಷ್ಮ ಮಗ್ಲೇನು ಅಂತ ಅಂದರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ನಡುವಿನ ಈ ಕಾರ್ಯಶೈಲಿಯ ವ್ಯತ್ಯಾಸ. ವರದಿಗಳ ಪ್ರಕಾರ 2022ರಲ್ಲಿ ಪ್ರಶಾಂತ್ ಕಿಶೋರ್ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳೋದಕ್ಕೆ ಪ್ರಿಯಾಂಕಾ ಗಾಂಧಿಯವರು ಉತ್ಸುಕರಾಗಿದ್ದರು. ಆದರೆ ರಾಹುಲ್ ಗಾಂಧಿಯವರು ಹೆಚ್ಚು ಅನುಮಾನ ಮತ್ತು ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಟ್ಟಿದ್ರು. ರಾಹುಲ್ ಗಾಂಧಿಯವರು ದೀರ್ಘಕಾಲೀನ ಹೋರಾಟ, ಸಿದ್ಧಾಂತ ಮತ್ತು ಸಂಘಟನೆಯ ಪುನರ್ನಿರ್ಮಾಣದಲ್ಲಿ ನಂಬಿಕೆಯನ್ನು ಇಟ್ಟಾಗಿದೆ. ಅವರು ಭಾರತ್ ಜೋಡೋ ಯಾತ್ರೆಯಂಥ ಕಾರ್ಯಕ್ರಮಗಳ ಮೂಲಕ ಸಾವಯವ ರೀತಿಯಲ್ಲಿ ಪಕ್ಷವನ್ನು ಕಟ್ಟೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇದಕ್ಕೆ ವಿರುದ್ಧವಾಗಿ ಪ್ರಿಯಾಂಕಾ ಗಾಂಧಿ ಅವರು ಉತ್ತರ ಪ್ರದೇಶದ ಉಸ್ತುವಾರಿಯಾಗಿದ್ದಾಗಲೂ ಮತ್ತು ಈಗಲೂ ಕೂಡ ತ್ವರಿತ ಫಲಿತಾಂಶ ನೀಡುವಂಥ ತಂತ್ರಗಳಿಗೆ ಹೆಚ್ಚು ಒಲವನ್ನು ತೋರ್ತಾ ಇರೋ ಹಾಗೆ ಕಾಣುತ್ತೆ. ಉತ್ತರ ಪ್ರದೇಶದಲ್ಲಿ ಕಳೆದ ಬಾರಿ ಪ್ರಿಯಾಂಕಾ ಗಾಂಧಿ ಅವರು ಲಡ್ಕಿ ಹೂ ಲಡ್ ಸಕ್ತಿ ಹೂ ಅನ್ನುವಂಥ ಒಂದು ಅಭಿಯಾನವನ್ನು ನಡೆಸಿದರು. ಅದು ಬ್ರ್ಯಾಂಡಿಂಗ್ ದೃಷ್ಟಿಯಿಂದ ಯಶಸ್ವಿ ಆದರೂ ಕೂಡ ಮತಗಳಾಗಿ ಪರಿವರ್ತನೆ ಆಗಲಿಲ್ಲ. ಈಗ ಮತ್ತೆ ಪ್ರಶಾಂತ್ ಕಿಶೋರ್ ಅವರನ್ನ ಕರೆತರೋದು ಹಳೆಯ ತಪ್ಪನ್ನೇ ಹೊಸ ರೀತಿಯಲ್ಲಿ ಮಾಡುವಂಥ ಒಂದು ಪ್ರಯತ್ನದ ಹಾಗೆ ಕಾಣ್ತಾ ಇದೆ. ಇದು ಗಾಂಧಿ ಕುಟುಂಬದೊಳಗಿನ ರಾಜಕೀಯ ದೃಷ್ಟಿಕೋನದ ಭಿನ್ನತೆಯನ್ನು ಎತ್ತಿ ತೋರಿಸುತ್ತೆ. ಕಾಂಗ್ರೆಸ್ ಮತ್ತು ಪ್ರಶಾಂತ್ ಕಿಶೋರ್ ನಡುವಿನ ಈ ಮಾತುಕತೆ ಆರಂಭ ಹಂತದಲ್ಲಿದೆ ಅಂತ ಹೇಳಬಹುದು. ಆದರೆ ಸುಖಾಂತ್ಯ ಕಾಣುವಂಥ ಸಾಧ್ಯತೆ ಬಹಳ ಕಡಿಮೆ ಇದೆ. ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಹೆಣಗಾಡ್ತಾ ಇದೆ. ಸಮಾಜವಾದಿ ಪಕ್ಷದ ಜೊತೆಗಿನ ಮೈತ್ರಿಯಲ್ಲಿ ಗೌರವಯುತ ಸ್ಥಾನ ಪಡೆಯೋದಕ್ಕೆ ಅದಕ್ಕೊಂದು ಬಲವಾದ ವ್ಯಾಖ್ಯಾನ ಮತ್ತು ತಂತ್ರ ಬೇಕಾಗಿದೆ. ಪ್ರಶಾಂತ್ ಕಿಶೋರ್ ಅದನ್ನು ಒದಗಿಸಬಲ್ಲರು ಅನ್ನೋದು ಪ್ರಿಯಾಂಕಾ ಗಾಂಧಿಯವರ ಲೆಕ್ಕಾಚಾರ ಇರಬಹುದೇನೋ. ಆದರೆ ರಾಜಕೀಯದಲ್ಲಿ 1+1 ಯಾವಾಗಲೂ 2 ಆಗೋದಿಲ್ಲ. ಪ್ರಶಾಂತ್ ಕಿಶೋರ್ ಅವರು ಬರೋದ್ರಿಂದ ಮಾಧ್ಯಮಗಳಲ್ಲಿ ಸ್ವಲ್ಪ ಕಾಲ ಅದು ಸದ್ದು ಮಾಡಬಹುದು. ಬಿಜೆಪಿಯ ತಂತ್ರಗಳಿಗೆ ಪ್ರತಿತಂತ್ರಗಳನ್ನು ಹೂಡಬಹುದು. ಆದರೆ ಪಕ್ಷದ ಆತ್ಮವನ್ನೇ ಅಡ ಇಟ್ಟು ಗೆಲುವಿಗಾಗಿ ಸೈದ್ಧಾಂತಿಕ ರಾಜಿಯನ್ನು ಮಾಡಿಕೊಳ್ಳೋದು ಕಾಂಗ್ರೆಸ್ ಪಾಲಿಗೆ ಆತ್ಮಹತ್ಯೆ ನಿರ್ಧಾರ ಆಗಬಹುದು. ಬಿಹಾರದ ಸೋಲು ಪ್ರಶಾಂತ್ ಕಿಶೋರ್ ಅವರ ಅಜೇಯ ಅನ್ನುವಂಥ ಒಂದು ಹಣೆಪಟ್ಟಿಯನ್ನು ಕಳಚಿದೆ. ಅವರು ಮಾಂತ್ರಿಕನಲ್ಲ, ಅವರು ಕೂಡ ಸೋಲ್ಬಲ್ಲರು ಅನ್ನೋದು ಸಾಬೀತಾಗಿದೆ. ಹೀಗಿರುವಾಗ ಕಾಂಗ್ರೆಸ್ ತನ್ನ ಪುನಶ್ಚೇತನಕ್ಕಾಗಿ ಸ್ವಂತ ಕಾರ್ಯಕರ್ತರು ಮತ್ತು ನಾಯಕರನ್ನು ನಂಬೋ ಬದಲು ಹೊರಗಿನ ಇವೆಂಟ್ ಮ್ಯಾನೇಜರ್ ಒಬ್ಬರು ಮೊರೆ ಹೋಗೋದು ಆ ಪಕ್ಷದ ಬೌದ್ಧಿಕ ಮತ್ತು ನೈತಿಕ ದಿವಾಳಿತನವನ್ನು ತೋರಿಸುತ್ತೆ. ಅಂದರೆ ಅಂತಿಮವಾಗಿ ಪ್ರಜಾಪ್ರಭುತ್ವವನ್ನು ಉಳಿಸುವಂಥ ಹೋರಾಟದಲ್ಲಿ ಈ ಶಾರ್ಟ್ಕಟ್ಗಳಿಗೆ ಜಾಗ ಇಲ್ಲ. ಪ್ರಶಾಂತ್ ಕಿಶೋರ್ ಬೇಕಾದರೆ ಕಾಂಗ್ರೆಸ್ನ ದೋಣಿಗೆ ಒಂದು ಹುಟ್ಟಾಗಬಹುದು, ಆದರೆ ಅವರು ಯಾವತ್ತಿಗೂ ಕೂಡ ಆ ಹಡಗಿನ ನಾಯಕ ಅಥವಾ ದಿಕ್ಸೂಚಿ ಆಗಲಾರು.
ಈ ಸತ್ಯವನ್ನು ಅರ್ಥಕೊಂಡು ಪ್ರಿಯಾಂಕಾ ಗಾಂಧಿ ಅವರು ನಿರ್ಧಾರವನ್ನು ತೆಗೆದುಕೊಂಡ್ರೆ ಒಳ್ಳೆಯದಾಗತ್ತೆ. ಇಲ್ಲದೇ ಇದ್ರೆ ಉತ್ತರ ಪ್ರದೇಶದ ಫಲಿತಾಂಶ ಬಿಹಾರಕ್ಕಿಂತನೂ ಭಿನ್ನವಾಗಿರೋದು ಕಷ್ಟನೇ ಸರಿ. ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ, ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.